ನೀವು ಶೋಕಿ ಮಾಡಬೇಕಾ ಈ ಕಾರ್ ತೊಗೊಳ್ಳಿ. ಏಜ್ ಇದ್ದಾಗಲೇ ಶೋಕಿ ಮಾಡಬೇಕು, ಎಂಜಾಯ್ ಮಾಡಬೇಕು. ಶೋಕಿ ಇಗಳೇ ಶೋಕಿ ಅಂತೆ. ಯಾವುದಾದ್ರು ಫಸ್ಟ್ ಈ ಕಾರ್ನ ಆಫ್ ರೋಡ್ಗೆ ತೊಗೊಂಡೋಗಿ ಆವಾಗಲೇ ಈ ಕಾರ್ ಬೆಲೆ ನಿಮ್ಗೆ ಗೊತ್ತಾಗೋದು ಏನು ಯಾವ ಥರ ವರ್ಕ್ ಆಗುತ್ತೆ ಅಂತ. Okay, let's go. Hello guys. ಒಂದು ಮುತ್ತಿನ ಕಥೆಯ ಹೇಳಿತು. ಹಾಯ್ ಗಾಯ್ಸ್, ಇವತ್ತು ಬಂದು ನನ್ನ ಕಾರ್ ತೊಗೊಂಡು ಆಲ್ಮೋಸ್ಟ್ 1 ಇಯರ್ 11 ಮಂತ್ಸ್ ಅರೌಂಡ್ 20 ಡೇಸ್ ಆಗಿದೆ, ಆಲ್ಮೋಸ್ಟ್ 1 ಇಯರು. ಸೊ ಈ ಕಾರ್ ಪರ್ಫಾರ್ಮೆನ್ಸು ಹೇಗಿದೆ 1 ಇಯರಲ್ಲಿ ನನಗೇನು ಸ್ಯಾಟಿಸ್ಫೈ ಮಾಡ್ತು ಅಂತ ಈ ವಿಡಿಯೋದಲ್ಲಿ ನಾನು ಹೇಳ್ತಾಯಿದ್ದೀನಿ. ಫಸ್ಟು ಈ ಕಾರ್ ಪ್ರೈಸ್ ಬಂದು ನಿಮಗೆ ಅರೌಂಡ್ ಇವಾಗ ಪ್ರೆಸೆಂಟ್ಲಿ ಅರೌಂಡ್ 19.5 to 20 ಲ್ಯಾಕ್ಸ್ ಇದೆ. ಫಸ್ಟ್ ನಾನು ತೊಗೊಂಡಾಗ ಬಂದು ಇದು 20 ಲ್ಯಾಕ್ಸ್ ಪ್ಲಸ್ ಇತ್ತು. ಸೊ ಇವಾಗ ಫೇಸ್ ಲಿಫ್ಟು ಸ್ವಲ್ಪ ಕಮ್ಮಿ ಆಗಿದೆ, GST ಎಲ್ಲ ನೀವು ನೋಡಿರ್ಬೋದು ಕಮ್ಮಿ ಆಗಿದೆ. ಆ್ಯಂಡ್ ಈ ಕಾರ್ ಬಂದು 1 ಇಯರಲ್ಲಿ ನಾನು ಅರೌಂಡ್ 8,000 ಪ್ಲಸ್ ಕಿಲೋಮೀಟರ್ಸ್ ಓಡಿಸಿದ್ದೀನಿ. ಆಲ್ಮೋಸ್ಟ್ 1 ಇಯರ್, ಇನ್ನೂ ಒಂದು 20 ಡೇಸ್ ಇದೆ, 11 ಮಂತ್ಸ್ 20 ಡೇಸ್ ಆಗಿದೆ. ಸೊ ನನಗೆ ಈ ಕಾರ್ದು ಫಸ್ಟ್ ಥಿಂಗ್ ಬಂದು ಫಸ್ಟ್ ಮೈಲೇಜು. ನೀವು ಈ ಮೈಲೇಜ್ ಎಲ್ಲ ಮಾತಾಡಿದ್ರೆ ಕಾರ್ ನಂಗೆ ಮೈಲೇಜ್ 1 ಇಯರಲ್ಲಿ ಅರೌಂಡ್ 13 to 14 ಕೊಡುತ್ತೆ ಆ್ಯಂಡ್ ಆವ್ರೇಜು. ಸೊ ನಾನು ಇದುವರೆಗೂ 8,000 ಪ್ಲಸ್ ಕಿಲೋಮೀಟರ್ಸ್ ಅಂದರೆ ಅರೌಂಡ್ 800 ಲೀಟರ್ಸ್ ಹಾಕ್ಸಿದ್ದೀನಿ ಡೀಸೆಲ್ಲು. ಸೊ 800 ಲೀಟರ್ ಡೀಸೆಲ್ಗೆ ನಿಮ್ಗೆ ಅಪ್ರಾಕ್ಸಿಮೇಟ್ ಇಲ್ಲ ಅಂದ್ರೂ 70 to 80K ಇದಕ್ಕೆ ಎಕ್ಸ್ಪೆನ್ಸ್ ಆಗಿದೆ, ಟೋಟಲ್ ಎಕ್ಸ್ಪೆನ್ಸಸ್ಸು. ಮತ್ತು ಗೈಸ್, ಒನ್ ಥಿಂಗು, ನಾನು ಈ ಕಾರ್ ತೊಗೊತೀನಿ 1 ಇಯರಲ್ಲಿ ನಾನು ಓನರ್ಶಿಪ್ ರಿವ್ಯೂ ಮಾಡ್ತೀನಿ 1 ಇಯರ್ದು. ಇದೆಲ್ಲ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಫಸ್ಟ್ ಆ್ಯಕ್ಚುಲಿ ನನಗೆ ಈ ಕಾರೇ ಇಷ್ಟ ಇರಲಿಲ್ಲ. ಫಸ್ಟು ನನಗೆ ಇಷ್ಟ ಇದ್ದು ಬಿಫೋರ್ 2020, ಇದು ಬರೋಕ್ಕಿಂತ ಮುಂಚೆ ಒಂದು ಆಫ್ ರೋಡ್ ವೆಹಿಕಲ್ ಇತ್ತು ಥಾರು. ಸೊ ಅದು ಸಖತ್ತಾಗಿದೆ. ಇದು ಬಂದಾಗ ನಾನು ಏನು ಅಂದ್ಕೊಂಡೆ, ಇದನ್ನು ತೊಗೊಂಡ್ರೆ ಇದು ಒಂಥರ ನಾರ್ಮಲ್ ವೆಹಿಕಲ್ ಆಗೋಯಿತು, ಅಪ್ಡೇಟೆಡ್ ವೆಹಿಕಲ್ ಆಗೋಯಿತು. ಬಟ್ ಆ ಥರ ರಫ್ ಫೀಲಿಂಗು, ಆಫ್ ರೋಡ್ ಫೀಲಿಂಗ್ ಬರಲ್ಲ ಅಂತ ಅಂದ್ಕೊಂಡೆ. ಬಟ್ ಒನ್ಸ್ ಇನ್ 2024 ಮೇ ಬಿ ಇನ್ ಮೇ ಆರ್ ಜೂನಲ್ಲಿ ನಂಗೆ ಎಕ್ಸಾಕ್ಟ್ ಈ ಗಾಡಿ ಯಾವುದೋ ಒಂದು ಫುಲ್ಲು ಮ್ಯಾಗ್ ಹಾಕ್ಕೊಂಡು ಹೋಗ್ತಾಯಿದ್ದ. ಸೊ ಅವತ್ತೇ ಇಷ್ಟ ಆಗಿದ್ದು. ಸೊ ಅವತ್ತೇ ಡಿಸೈಡ್ ಮಾಡಿದೆ ಇದನ್ನು ತೊಗೋಬೇಕು ಈ ಗಾಡಿ ಅಂದ್ಕೊಂಡೆ. ಸೊ ಎಕ್ಸಾಕ್ಟು ಅಲ್ಲಿಂದ 1 ಇಯರು ನಮ್ಮ ಅಮ್ಮ ಬರ್ತಡೆಗೆ ನಾನು ಈ ಕಾರ್ ತೊಗೊಂಡೆ June 4th. ಸೊ ಈ June 4th ಬಂದರೆ ಇನ್ನು 20 ಡೇಸ್ ಇದೆ. ಸೊ 1 ಇಯರ್ ಆಗುತ್ತೆ ಈ ಗಾಡಿ. ಮತ್ತು ನೀವು ಯಾರಾದರೂ ಈ ಕಾರ್ ತೊಗೋಬೇಕು ಅಂತ ಅಂದ್ಕೊಂಡಿದ್ರೆ ಫಸ್ಟೇ ನೀವು ಡಿಸೈಡ್ ಮಾಡಿಬಿಡಿ, ನಿಮಗೆ ಮೈಲೇಜ್ ಬೇಕಾ ಇಲ್ಲ ಮೈಲೇಜು ಇಲ್ಲ ಅಂದ್ರೂ ಪರವಾಗಿಲ್ಲ, ಈ ಥರ ರೋಡ್ ಪ್ರೆಸೆನ್ಸ್ ಇರೋ ಗಾಡಿ ಬೇಕಾ ಅಂತ ಫಸ್ಟು ಡಿಸೈಡ್ ಮಾಡ್ಕೊಳ್ಳಿ. ಯಾಕೆಂದರೆ ನೀವು ಈ ಕಾರ್ ತೊಗೊಂಡಾದ್ಮೇಲೆ ನಿಮಗೆ ಮೈಲೇಜ್ ಬೇಕು ಮತ್ತು ಈ ಫ್ಯಾಮಿಲಿ ವೆಹಿಕಲ್ ಥರ ಮೇಂಟೈನ್ ಮಾಡ್ತೀನಿ ಅಂದರೆ ಇದು ಯಾವುದೇ ಕಾರಣಕ್ಕೂ ಆಗೋಲ್ಲ. ಇದು ಬಂದು ಪ್ಯೂರ್ಲಿ ಆಫ್ ರೋಡ್ ವೆಹಿಕಲ್. ನಿಮಗೆ ಇನ್ನೂ ಫ್ಯಾಮಿಲಿಗೂ ಬೇಕು ಮತ್ತು ಆಫ್ ರೋಡ್ಗೂ ಬೇಕು ಅಂದರೆ ಯು ಕ್ಯಾನ್ ಗೋ ಫಾರ್ ಥಾರ್ ರಾಕ್ಸ್ಗೆ ಹೋಗ್ಬೋದು, ಇಲ್ಲಾಂದರೆ ಜಿಮ್ನಿಗೆ ಹೋಗ್ಬೋದು, ಇಲ್ಲ ಗೂರ್ಕಾಗೆ ಹೋಗ್ಬೋದು. ಇವೆಲ್ಲ ಎಕ್ಸ್ಟ್ರೀಮ್ಲಿ ಆಫ್ ರೋಡ್ ವೆಹಿಕಲ್ಸು. ನಿಮ್ಗೆ ಅದಕ್ಕೆಲ್ಲ ಆ ಸೆಗ್ಮೆಂಟ್ಗೆಲ್ಲ ಕಂಪೇರ್ ಮಾಡಿದ್ರೆ ನಂಬರ್ 1ಅಲ್ಲಿ ಇರೋದಕ್ಕೆ ಬಂದರೆ 2 ಡೋರ್ದು ಥಾರ್ ಬಂದು ಇದು ಏನಕ್ಕಂದರೆ ನೀವು ಫಸ್ಟೇ ಡಿಸೈಡ್ ಮಾಡಬೇಕು. ನಾವು ಇವಾಗ ಯಾರಾದರೂ ನಾನು ಕಾರ್ ತೊಗೋತಾ ಇದ್ದೀನಿ ಅಂದರೆ ನಿಮ್ಗೊಂದು ಸ್ಪೇರ್ ವೆಹಿಕಲ್ ಆಲ್ರೆಡಿ ಇದೆ ಫ್ಯಾಮಿಲಿಗೋಸ್ಕರ ಅಂದರೆ ಇದನ್ನು ತೊಗೊಬೋದು. ನಾವು ಫ್ಯಾಮಿಲಿಗೋಸ್ಕರನೇ ತೊಗೊತೀರಾ ಅಂದರೆ ಅದಕ್ಕೆ ಮಾತ್ರ ಹೋಗಬೇಡಿ. ಇದು ಪ್ಯೂರ್ಲಿ ಆಫ್ ರೋಡ್ ವೆಹಿಕಲ್ಲು. ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಯಾವತ್ತೂ ಕೊಡೋಲ್ಲ ಈ ಕಾರು. ಸೊ ನಿಮ್ಗೆ ಇವಾಗ ನೋಡಿ ಇಲ್ಲಿ ನಿಲ್ಲಿಸಿರೋದೇ ನೋಡಿ, ಈ ಥರ ಕಾರು ನೀವು ಬಂದು ಯಾವುದಾದ್ರು ಫ್ಯಾಮಿಲಿ ವೆಹಿಕಲ್ಲು ಎಕ್ಸೆಪ್ಟ್ ಫಾರ್ಚುನರು ಇಂಥ ಬಿಗ್ ಕಾರ್ಸ್ ಬಿಟ್ಟರೆ ನೀವು ಹ್ಯಾಚ್ ಬ್ಯಾಕು ಸಡನ್ ಯಾವುದೇ ಕಾರು ಬಂದು ಈ ಥರ ಹೋಗೋಕ್ಕಾಗಲ್ಲ. ನೀವು ಎಲ್ಲೇ ಹೋಗ್ತಾಯಿದ್ದು, ನೀವು ಎಲ್ಲರೂ ರೋಡು ಹಳ್ಳ ಇಲ್ಲದೆ ಇರೋದು, ದಿಣ್ಣೆ ಇಲ್ದಿರೋ ಕಡೆನೇ ಥಿಂಕ್ ಮಾಡ್ತೀರಾ. ಬಟ್ ಅದೇ ಈ ಕಾರಲ್ಲಿ ಆ ಫೆಸಿಲಿಟಿ ಇಲ್ಲ. ಈ ಕಾರಲ್ಲಿ ಹೆಂಗೆ ಅಂದರೆ ನೀವು ಎಲ್ಲಿ ಈ ಥರ ರೋಡ್ಸ್ ಇರುತ್ತೆ ಅದನ್ನು ಇಷ್ಟಪಡ್ತೀರಾ. ಯಾಕಂದರೆ ನಿಮ್ಗೆ ಇದು ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ ನಿಮ್ಗೆ ಈ ಕಾರು ಆಫ್ ರೋಡಲ್ಲಿ. ಮತ್ತು ನೀವು ಈ ಕಾರ್ ಬಂದು ನೀವು ಎಲ್ಲೇ ಹೋಗಿ
ಯಾವುದೇ ಪ್ಲೇಸ್ಗೆ ಹೋದ್ರೂ ನೀವು ಆಫ್ ರೋಡ್ ಅಂತ ಬಂದಾಗ ಈ ಕಾರ್ ಇದ್ದೇ ಇರುತ್ತೆ. ಈ ಕಾರು ನೀವು ಎಲ್ಲಿಗೆ ತೊಗೊಂಡು ಹೋಗ್ತೀರಾ, ಏನು ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಎಲ್ಲಿ ಆಫ್ ರೋಡ್ ಯೂಸ್ ಮಾಡ್ತೀರಾ, ವೆದರ್ ನೀವು 4x4 ಗೇರ್ ಯೂಸ್ ಮಾಡ್ತೀರಾ ಅಂತ, ಇನ್ನೊಂದು ಎಕ್ಸ್ಟ್ರಾ ಗೇರ್ ಇರುತ್ತಲ್ಲ, ಸೊ ಅದನ್ನು ಯೂಸ್ ಮಾಡಿದ್ರೆ ನಿಮ್ಗೆ ಈ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದು. ಇಲ್ಲ ನಾರ್ಮಲ್ 2 ವೀಲ್ ಡ್ರೈವಲ್ಲಿ ರನ್ ಆಗ್ತಾ ಇರುತ್ತೆ, ಸೊ ನಿಮ್ಗೆ ಅದೇನೂ ಸಿಗೋಲ್ಲ. ಮತ್ತು ಇನ್ನೊಂದು, ಇದು ಮೇಂಟೆನೆನ್ಸ್ ಅಂತ ಬಂದರೆ, ಫಾರ್ ಎಕ್ಸಾಂಪಲ್ ಇವಾಗ ಮೇಂಟೆನೆನ್ಸ್ ಅಂದ್ಕೊಳ್ಳಿ, ಇದು ನಿಮಗೆ ಕಾರ್ ಅರೌಂಡ್ 20 lakhs ಸ್ಪೆಂಡ್ ಮಾಡ್ತೀರಾ ಕಾರ್ ತೊಗೊಳ್ಳೋಕ್ಕೆ. ಸೊ ಅದು ಎಲ್ಲರೂ ಸ್ಪೆಂಡ್ ಮಾಡ್ತಾರೆ ಆ 20 lakhs ಕಾರ್ಸು. ಆ 20 lakhs ಆದಮೇಲೆ ನೀವೇನು ಸ್ಪೆಂಡ್ ಮಾಡೋದಿದೆಯಲ್ಲ, ಫಾರ್ ಎಕ್ಸಾಂಪಲ್ ನಾನು ಹೇಳಿದೆ ಆವಾಗಲೇ, ಡೀಸೆಲ್ಲು ಪರ್ ಲೀಟ್ರ್ ಆನ್ ಆ್ಯಂಡ್ ಆವ್ರೇಜು ನಾನು 10 to 11 kilometers ತೊಗೊಂಡ್ರೆ ಅರೌಂಡ್ 800 ಲೀಟ್ರ್ ಡೀಸೆಲ್ ಹಾಕ್ಸಿದ್ದೀನಿ. ಸೊ 80 to 90K ಇಲ್ಲೇ ಬಂದುಬಿಡುತ್ತೆ ಒಂದು ವರ್ಷದಲ್ಲಿ, 80 to 90K. ಪ್ಲಸ್ ನಿಮಗೆ ಅದರ ಮೇಂಟೆನೆನ್ಸು, ಮತ್ತು ಇವಾಗ ಸರ್ವೀಸು 1 year ಸರ್ವೀಸ್ ಇವಾಗ ಕೊಡ್ತಾಯಿದ್ದೀನಿ. ಅವ್ರು ಹೇಳಿದ್ದಾರೆ ಅರೌಂಡ್ 8,000 to 9,000 ಸರ್ವೀಸು, ಮತ್ತು ಇನ್ಶೂರೆನ್ಸ್ ಕಾಸ್ಟು ಅರೌಂಡ್ ಆಲ್ರೆಡಿ ಪೇ ಮಾಡಿದ್ದೀನಿ ಇನ್ಶೂರೆನ್ಸ್ ಕಾಸ್ಟು. ಸೊ ಅದೊಂದು 12,000 ಅರೌಂಡ್. ನಿಮಗೆ ಅದೆಲ್ಲ ಆ್ಯಡ್ ಮಾಡಿದ್ರೆ ಅರೌಂಡ್ ಅದರ್ ನಿಮ್ಗೆ ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್ ಎಲ್ಲ ತೊಗೊಂಡ್ರೆ, ಸೊ ಟೋಟಲ್ ಈ ಕಾರ್ಸ್ ಎಕ್ಸ್ಪೆನ್ಸಸ್ಸು ನೀವು ಆನ್ ಆ್ಯಂಡ್ ಆವ್ರೇಜ್ 10,000 ಓಡಿಸ್ತೀರಾ ಅಂದರೆ, ಸೊ 1 to 1.5 lakh ಬೇಕೇ ಬೇಕು ವರ್ಷಕ್ಕೆ. ಇಲ್ಲಾಂದರೆ ಇದಾಗೋದೇ ಇಲ್ಲ. ನೀವು ನೋಡಿರ್ಬೋದು ಎಷ್ಟೊಂದು ಜನ ಕಾರ್ ತೊಗೊಂಡ್ಬಿಡ್ತಾರೆ, ಬಟ್ ಇದು ಕಂಪ್ಲೀಟ್ಲಿ ಶೋಕಿ ಗಾಡಿ. ನೀವು ಶೋಕಿಗೆ ಯೂಸ್ ಮಾಡೋಕ್ಕೆ ಬೇಕು ಅಂತ ಹೇಳಿದ್ರೆ ಈ ಕಾರ್ ತೊಗೊಳ್ಳಿ. ಫ್ಯಾಮಿಲಿಗೆ ಅಂದರೆ ಯಾವುದೇ ಕಾರಣಕ್ಕೂ ತೊಗೊಬೇಡಿ. ನೀವು ಎಷ್ಟೊಂದು ಜನ ನೋಡಿರ್ತೀರ, ಎಲ್ಲ ತೊಗೊಂಡು 2 monthsಗೆ 3 monthsಗೆ ಸೇಲ್ ಮಾಡ್ತಾಯಿದ್ದೀರಾ. ಅದು ಏನಕ್ಕೆ ಅಂದರೆ ತೊಗೊಂಡ್ಬಿಡ್ತಾರೆ, ಫ್ಯಾಮಿಲಿ ಓಡಾಡೋಕ್ಕಾಗಲ್ಲ, ಫ್ಯಾಮಿಲಿ ಮೇಂಟೈನ್ ಮಾಡೋಕ್ಕಾಗಲ್ಲ, ಇಬ್ಬರೇ ಓಡಾಡೋಕ್ಕಾಗೋದು ಪ್ರಾಪರಾಗೆ. ಮತ್ತು ನಿಮಗೆ ಮೈಲೇಜ್ ಕೊಡೋಲ್ಲ, ಮೈಲೇಜ್ ಡ್ರಾಪ್ ಆಗುತ್ತೆ. ಮತ್ತು ನಿಮಗೆ ರೋಡಲ್ಲಿ ನೀವು ಫಾರ್ ಎಕ್ಸಾಂಪಲ್ ಹ್ಯಾಚ್ ಬ್ಯಾಕು ಸೆಡನ್ ಕಾರೆಲ್ಲ ಓಡಿಸಿರ್ತೀರ, ಜಿಗ್ಜಾಗ್ ಮಾಡಿಸ್ಕೊಂಡು ನೀವು ಎಲ್ಲಿ ಬೇಕಾದ್ರೆ ಸೈಡ್ ಹೊಡ್ಕೊಂಡು ಹೋಗ್ಬೋದು, ಫಾಸ್ಟಾಗಿ ಹೋಗ್ಬೋದು, ಸಡನ್ ಮೂವ್ ಮಾಡ್ಬೋದು. ಬಟ್ ಈ ಕಾರಲ್ಲಿ ಆ ಥರ ಯಾವುದೇ ಕಾರಣಕ್ಕೂ ಆಗೋಲ್ಲ. ಈ ಕಾರಲ್ಲಿ ಏನಂದರೆ ಓನ್ಲಿ ರೋಡ್ ಪ್ರೆಸೆನ್ಸು, ಸ್ಟ್ರೈಟ್ ಹೋಗುತ್ತೆ, ಹೆಂಗಾದರೂ ಹೋಗುತ್ತೆ. ಬಟ್ ನೀವು ಜಿಗ್ಜಾಗ್ ಮಾಡಿದ್ರೆ ಟ್ಯಾಪಲ್ಲಿ ಹೋಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಅದಕ್ಕೆ ಇದನ್ನ ಪ್ಯೂರ್ಲಿ ಆಫ್ ರೋಡ್ಗೆ ಮಾತ್ರ ಯೂಸ್ ಮಾಡ್ತಾರೆ. ಇಲ್ಲ ಅಂದರೆ ಕಂಪ್ಲೀಟ್ ಶೋಕಿ. ನೀವು ಶೋಕಿ ಮಾಡಬೇಕಾ, ಈ ಕಾರ್ ತೊಗೊಳ್ಳಿ, ಫುಲ್ ಎಂಜಾಯ್ ಮಾಡ್ಬೋದು, ರೋಡ್ ಪ್ರೆಸೆನ್ಸ್ ಮಾಡ್ಬೋದು. ಮತ್ತು ಇಲ್ವಾ, ಮತ್ತು ಈ ಕಾರ್ ನೋಡ್ಬೋದು, ನಾನು ಸ್ಟಾಕಲ್ಲೇ ರನ್ ಆಗಲಿ ಅಂದ್ಬಿಟ್ಟು ಏನೂ ಆಲ್ಟರ್ ಮಾಡಿಸಿಲ್ಲ. ಓನ್ಲಿ ನನಗೆ ಬೇಸಿಕ್ ನೆಸಿಟೀಸ್ ಏನೇನು ಬೇಕು, ಫಾರ್ ಎಕ್ಸಾಂಪಲ್ ನಾನು ಆಫ್ ರೋಡ್ಗೆಲ್ಲ ಹೋಗ್ತಾ ಇರ್ತೀನಿ, ಸಣ್ಣ ಪುಟ್ಟ ಆಫ್ ರೋಡು. ಸೊ PPF ಬೇಕು, PPF ಹಾಕ್ಸಿದ್ದೀನಿ. ಇನ್ಸೈಡ್ ಸೀಟ್ಸು, ಗ್ರ್ಯಾಬ್ ಹ್ಯಾಂಡಲ್ಸು, ಸೈಡ್ ಇಂಜಸ್ಸು ಇಷ್ಟೇ ಹಾಕ್ಸಿರೋದು. ನೀವು ನೋಡ್ಬೋದು ಲೈಟ್ಸು ಹಾಕ್ಸಿಲ್ಲ, ಮತ್ತು ಫ್ರಂಟ್ ಗ್ರಿಲ್ಲು ಹಾಕ್ಸಿಲ್ಲ. ಸೊ 1 yearವರೆಗೂ ಸ್ಟಾಕಲ್ಲಿ ರನ್ ಆಗಲಿ ಅಂತಲೇ ನಾನು ಏನೂ ಹಾಕ್ಸಿಲ್ಲ. ನೆಕ್ಸ್ಟ್ ಆಫ್ಟರ್ ಕಪಲ್ ಆಫ್ ಮಂತ್ಸ್, 2 months ಆದಮೇಲೆ, 1 year ಸರ್ವೀಸ್ ಆದಮೇಲೆ, ಸೊ ಈ ಟೈರು, ಮ್ಯಾಗು, ಲೈಟ್ಸು, ಮುಂದೆ ಗ್ರಿಲ್ಲೆಲ್ಲ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಲಿ ಅಪ್ಡೇಟ್ ಮಾಡ್ತೀನಿ. ಮತ್ತು ಇದು ಅಷ್ಟೇ, ಟೈರೆಲ್ಲ ಫುಲ್ ಮ್ಯಾಗು, ದೊಡ್ಡ ಗಾಡಿ ನೀವು ನೋಡಿರ್ತೀರ, ಫುಲ್ 22 inches 24 inches ಹಾಕ್ಸಿರ್ತಾರೆ. ಸೊ ಅದನ್ನೆಲ್ಲ ಹಾಕ್ಸೋಕೆ ಹೋಗ್ಬೇಡಿ. ಡೆಫಿನೆಟ್ಲಿ ಅದು ಅಗೇನೆಸ್ಟ್ ರೂಲ್ಸು, ಟ್ರಾಫಿಕ್ ರೂಲ್ಸು. ಡೆಫಿನೆಟ್ಲಿ ನಿಮ್ಗೆ ಎಲ್ಲೇ ಪೊಲೀಸ್ ನೋಡಿದ್ರೆ ಫಸ್ಟ್ ಗಾಡಿ ಹಿಡಿಯೋದು ಇದನ್ನು. ನೀವು ನಾರ್ಮಲ್ ಈ ಗಾಡಿನೇ ನನಗೆ ಎಷ್ಟು 5-6 ಸಲ ಹಿಡಿದಿದ್ದಾರೆ. ನಿಮ್ಮದು ಸುಮ್ಮನೆ ಜಸ್ಟ್ ಹೋಗ್ತಾ ಇರೋದಕ್ಕೇ. ಇನ್ನು ಮ್ಯಾಗೆಲ್ಲ ಹಾಕ್ಸಿದ್ರೆ 100% ಪೊಲೀಸವ್ರು ಎಲ್ಲೇ ಬಂದ್ರು ಫಸ್ಟ್ ಕೈ ಹಾಕೋದೆ ಈ ಕಾರ್ಗೆ. ಸೊ ಮ್ಯಾಗ್ ಹಾಕ್ಸಿ, ಎಷ್ಟು ಬೇಕು ಬೇಸಿಕ್ಕು 17 inchesಲ್ಲೇ ಸ್ವಲ್ಪ ಬ್ರಾಡ್ ಬರುತ್ತೆ, ಆ ಥರ ಹಾಕ್ಸಿ. 18 inchesಲ್ಲಿ ಬ್ರಾಡ್ ಬರುತ್ತೆ, ಆ ಥರ ಹಾಕ್ಸಿ. ಅದನ್ನು ಬಿಟ್ಟು 22, 24 ಹಾಕ್ಸಿದ್ರೆ ಗಾಡಿ ನಿಮ್ಗೆ ಆಫ್ ರೋಡಲ್ಲಿ ಅಷ್ಟು ಸ್ಯಾಟಿಸ್ಫೈಯೂ ಮಾಡಲ್ಲ, ಸ್ಪಿನ್ ಆಗ್ತಾ ಇರುತ್ತೆ ಜಾಸ್ತಿ, ಮತ್ತು ನಿಮಗೆ ಪೊಲೀಸ್ದು ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಸೊ ಟ್ರಾಫಿಕ್ ಅಗೇನೆಸ್ಟ್ ಹೋಗಬೇಡಿ. ಜಸ್ಟ್ ವಾಟ್ ಎವರ್ ಏನು ಬೇಕು ಬೇಸಿಕ್ ನೆಗೆಟಿವ್ಸು, ಗ್ರಿಲ್ಲು ಅದೆಲ್ಲ ಚೇಂಜ್ ಮಾಡ್ಕೊಳ್ಳಿ. ಇದೊಂದು ಲುಕ್ಕು ನಿಮ್ಗೆ ಎಷ್ಟು ಸ್ಯಾಟಿಸ್ಫೈ ಬೇಕೋ ಅಷ್ಟು ಮಾಡ್ಕೊಳ್ಳಿ. ತುಂಬ ಬ್ರಾಡ್ ಆದರೆ ಅದು ತುಂಬ ಪ್ರಾಬ್ಲಮ್ ಆಗುತ್ತೆ. ಈ ಗಾಡಿ ಸ್ಪೆಷಾಲಿಟಿ ಏನಂದರೆ, ಈ ಗಾಡಿ ನೀವು ತೊಗೊಂಡೋದ್ರೆ ನೀವು ಎಲ್ಲಿ ಬೇಕಾದರೂ ನೀವು ಆರಾಮಾಗೆ ಏನು ಪ್ರಾಬ್ಲಮ್ ಇಲ್ದಿರ, ಗ್ರೌಂಡ್ ಕ್ಲಿಯರೆನ್ಸ್ ಪ್ರಾಬ್ಲಮ್ ಇಲ್ದಿರ ಆರಾಮಾಗಿ ಹೋಗ್ಬೋದು. ಮೇನ್ ರೋಡಲ್ಲಿ ಹೋದ್ರೂ ಏನು ಪ್ರಾಬ್ಲಮ್ ಆಗೋಲ್ಲ, ವೆದರ್ ಆಫ್ ರೋಡ್ ಈ ಥರ ಬಂದ್ರೂ ಏನು ಪ್ರಾಬ್ಲಮ್ ಆಗೋಲ್ಲ. ಇಲ್ಲ ಯಾವ್ದಾದ್ರು ಹಿಲ್ ಸ್ಟೇಷನ್ ಮೇಲೆ, ಸ್ನೋ ಏರಿಯಾ ನೀವು ಎಲ್ಲ ನೋಡಿರ್ಬೋದು, ಲೇ ಲಡಾಖ್ ಹೋಗ್ತಾರೆ, ಸ್ಪಿಟಿ ವ್ಯಾಲಿಗೆ ಹೋಗ್ತಾರೆ. ಸೊ ಈ ಕಾರು ಅದಕ್ಕೆ ಅಂತಲೇ ಪರ್ಟಿಕ್ಯುಲರ್ ಈ ಸೆಗ್ಮೆಂಟ್ ಕಾರ್ ಅದಕ್ಕೆ ಅಂತಲೇ ಮಾಡಿರೋದು. ನಿಮ್ಗೆ ಎಲ್ಲೋದ್ರೂ ನಿಮ್ಗೆ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ. ಬೇರೆ ಯಾವ್ದಾರ ಗಾಡಿ ಪ್ರಾಬ್ಲಮ್ ಇದ್ರೂ ಈ ಗಾಡಿ ಅದನ್ನು ಪುಲ್ ಮಾಡೋ, ಎಳ್ದೋ ಏನೋ ಒಂದು ಸೊಲ್ಯೂಷನ್ ಮಾಡಿಕೊಡುತ್ತೆ. ಸೊ ಯಾರಾದರೂ ಈ ಗಾಡಿ ತೊಗೋಬೇಕು ಅಂತ ಮೈಂಡಲ್ಲಿ ಯೋಚನೆ ಮಾಡ್ತಾಯಿದ್ರೆ ಡೆಫಿನೆಟ್ಲಿ ಹೋಗಿ. ಇದು ನಿಮ್ಮ ಲೈಫಲ್ಲಿ ಒಂದು ಸಲನೇ ಆಗೋದು. ನಿಮ್ಗೆ ಏಜ್ ಆದಮೇಲೆ ಯಾರೂ ನೀವು ಗಾಡಿ ಈ ಥರ ತೊಗೊಂಡು ಶೋಕಿ ಮಾಡೋಕ್ಕಾಗಲ್ಲ. ಏಜ್ ಇದ್ದಾಗಲೇ ಶೋಕಿ ಮಾಡಬೇಕು, ಎಂಜಾಯ್ ಮಾಡಬೇಕು. ಸೊ ಯಾರು ಹೋಗ್ತಾಯಿದ್ರೆ ನಿಮ್ಗೆ ಏನಾದ್ರು ಈ ಪ್ರೈಸ್ ಲಿಸ್ಟ್ ಬೇಕಂದರೆ ಕಾರ್ದು ಈ ಫೇಸ್ ಲಿಫ್ಟ್ ಏನಿದೆ, ಇದು ಬಂದು ಆಲ್ರೆಡಿ 1 year ಓಲ್ಡ್ ಮಾಡಲು, ಸೊ ಅರೌಂಡ್ 20+ ಆಯಿತು. ಸೊ ಇವಾಗ ಏನು ಫೇಸ್ ಲಿಫ್ಟ್ ಇದೆ ಅದ್ರ ಪ್ರೈಸು 2 wheel ಡ್ರೈವಾ 4 wheel ಡ್ರೈವಾ ಅದನ್ನು ಬೇಕಾದ್ರೆ ನಾನು ಡೀಟೇಲ್ಸ್ ಲಾಸ್ಟಲ್ಲಿ ಹಾಕಿರ್ತೀನಿ. ಇವಾಗ ಫಸ್ಟ್ ಏನಾಗಿದೆ, 4 wheel ಡ್ರೈವಲ್ಲಿ ನಿಮಗೆ ಡೀಸೆಲ್ ಪೆಟ್ರೋಲಲ್ಲಿ 2.2 ಲೀಟರ್ ಇಂಜಿನ್ ಇತ್ತು, 2 ಲೀಟರ್ ಪೆಟ್ರೋಲ್ ಆ್ಯಂಡ್ 2.2 ಲೀಟರ್ ಡೀಸೆಲ್ಲು. ಸೊ ಇವಾಗ ಏನು ಮಾಡಿದ್ದಾರೆ ಅಂದರೆ ಫೇಸ್ ಲಿಫ್ಟಲ್ಲಿ ಇಂಜಿನ್ ಕೆಪಾಸಿಟಿ 4 wheel ಡ್ರೈವ್ 1.5 ಕೊಟ್ಬಿಟ್ಟಿದ್ದಾನೆ.
ಬಟ್ 1.5 ಯಾರು ಹೋಗಬೇಡಿ, ಯಾಕೆಂದ್ರೆ ನಮ್ಮ ಫ್ರೆಂಡ್ ಆಲ್ರೆಡಿ ತೊಗೊಂಡಿದ್ದಾನೆ. 1.5 ನಿಮ್ಗೆ ಅಷ್ಟು ಮಜಾ ಕೊಡೋಲ್ಲ 4 ವೀಲ್ ಡ್ರೈವ್. ನಿಮ್ಗೆ ಈ ಥರ ಗಾಡಿ ತೊಗೊಂಡಾಗ, ಈ ಸೆಗ್ಮೆಂಟ್ ವೆಹಿಕಲ್ಸ್ ತೊಗೊಂಡಾಗ ಯಾವುದು ಹೈಯರ್ ವರ್ಷನ್ ಇರುತ್ತೆ, ವೇರಿಯಂಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇದು 2.2 ಲೀಟರೇ ಜಾಸ್ತಿ. ಸೊ ಇದನ್ನು ತೊಗೊಳ್ಳಿ, ಇದೇ ನಿಮಗೆ ಮಜಾ. ಇಂಥ ವೆಹಿಕಲ್ಲು ನೀವೇನಾದ್ರು ಕಮ್ಮಿ ತೊಗೊಂಡ್ರಿ ಇಲ್ಲ ರೇರ್ ವೀಲ್ ಡ್ರೈವ್ ತೊಗೊಂಡ್ರೆ ನಿಮ್ಗೆ ಸ್ಯಾಟಿಸ್ಫೈ ಸಿಗೋಲ್ಲ. ನಮ್ಮ ಟ್ರೂಪು ಇದೆ 4x4 ಟ್ರೂಪು. ಅಲ್ಲೇನು ಮಾಡ್ತಾರೆ, 4x4 ವೆಹಿಕಲ್ಸ್ಗೆ ಮಾತ್ರ ನಿಮಗೆ ಒಳಗಡೆ ಬರೋಕ್ಕೆ ಬಿಡೋದು. ಯಾವುದೋ ರೇರ್ ವೀಲ್ ಡ್ರೈವ್ ಗಾಡಿಗಳಿದ್ರೆ ಸೊ ಅವ್ರು ಬರಬೇಡಿ ಅಂತಾರೆ. ಯಾಕಂದರೆ ಎಲ್ಲರೂ ತಗ್ಲಾಕೊಂಡ್ರೆ ನಮ್ಗೆ ಒನ್ ಡೇ ಟೈಮಲ್ಲಿ ತಗ್ಲಾಕೊಂಡು ಅದಂತ ಎಳೆಯೋದಕ್ಕೇ ½ ಅವರ್ ಬೇಕು. ಸೊ ಆ ಥರ ಅದಕ್ಕೋಸ್ಕರ ನಿಮಗೆ 4x4 ತೊಗೊಳ್ಳಿ, ಒಳ್ಳೆ ನಿಮ್ಗೆ ಆಫ್ ರೋಡ್ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ನೀವು ಎಲ್ಲಿ ಬೇಕಂದ್ರೂ ಹೋಗ್ಬೋದು. ನನಗೆ ಈ 1 ಇಯರಲ್ಲಿ ಎಕ್ಸ್ಪೀರಿಯೆನ್ಸ್ ಆಗಿತ್ತಲ್ಲಿ ಇದರಲ್ಲಿ. ಸೊ ನನಗೇನು ಅನಿಸುತ್ತೆ ಅಂದರೆ, ಯಾವುದೇ ರೋಡ್ ಇರಲಿ, ಎಲ್ಲೇ ಜಾಗ ಇರಲಿ, ಆರಾಮಾಗಿ ಹೋಗ್ತೀನಿ. ಆರಾಮಾಗಿ ಹೋಗಿ ಎಲ್ಲಿ ಬೇಕಾದ್ರೂ ಸ್ಟಾಪ್ ಆಗುತ್ತೆ, ಎಲ್ಲಿ ಬೇಕಾದ್ರೂ ನೋಡಿ. ಫಾರ್ ಎಕ್ಸಾಂಪಲ್ ಇದೇ ತೊಗೊಳ್ಳಿ, ಇಲ್ಲಿ ಬಂದು ಆರಾಮಾಗಿ ನಿಂತಿದೆ. ಬಟ್ ನೀವದೇ ಯಾವ್ದಾದ್ರು ಫ್ಯಾಮಿಲಿ ವೆಹಿಕಲ್ ತೊಗೊಂಡು ಹ್ಯಾಚ್ ಬ್ಯಾಕು ಸಡನ್ ತೊಗೊಬನ್ನಿ, ಬಂಪರೇ ಹೊಡೆದೋಗಿರುತ್ತೆ ಇಷ್ಟೊತ್ತಿಗೆ. ಸೊ ಯಾರಾದರೂ 4x4 ಇಲ್ಲ ತಾರು ನೋಡಬೇಕು ಅಂತಿದ್ರೆ, ಇಲ್ಲ ಜಿಮ್ನಿ, ಥಾರ್ ರಾಕ್ಸು, ಲೈಕ್ ಗೂರ್ಕಾ ಎಲ್ಲ ಕಾರ್ಸ್ ಇದೆ. ಸೊ ಇದು ಬಂದು ಯಾವಾಗಲೂ ನಾವು 4 ಜನ 5 ಜನ ಓಡಾಡಲ್ಲ. ಯಾವಾಗಲೂ ನೀವು ಯೂಶ್ವಲಿ ನೋಡಿರ್ತೀರ, ಇಬ್ಬರೇ ಓಡಾಡ್ತಿರಲ್ಲ, ಒಬ್ಬರು ಓಡಾಡ್ತೀರ. ಸೊ ಥಾರ್ ಇಸ್ ದ ಬೆಸ್ಟ್ ವೆಹಿಕಲ್. ಥಾರ್ ತೊಗೊಳ್ಳಿ, ಒಂದು ಒಳ್ಳೆ ಲೈಫಲ್ಲಿ ಒಂದು 4x4 ಆಫ್ ರೋಡ್ ಎಕ್ಸ್ಪೀರಿಯೆನ್ಸ್ ಮಾಡಿ. ಮತ್ತೆ ಅದು ಸಿಗೋಲ್ಲ, ಫ್ಯೂಚರಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಬರ್ತಾ ಇರುತ್ತೆ. ಇವಾಗ ಆ್ಯಸ್ ಆಫ್ ನೌ ದಿಸ್ ಈ ಸೆಗ್ಮೆಂಟಲ್ಲಿ ನಂಬರ್ 1 ವೆಹಿಕಲ್ಲು. ಇದನ್ನು ತೊಗೊಳ್ಳಿ. ಸೊ ಲೈಫ್ ಏನು ಪ್ರಾಬ್ಲಮ್ ಆಗೋಲ್ಲ. ಎಲ್ಲಿಗೆ ಸ್ಟಾಪ್? ಗೈಸ್ ಇವಾಗ 2 ವೀಲ್ ಡ್ರೈವಲ್ಲಿ ಹೋಗ್ತಾ ಇದೆ, ಹತ್ತುತ್ತಾ ನೋಡಿ 2 ವೀಲ್ ಡ್ರೈವು. ನಾವು ಗೈಸ್ 2 ವೀಲ್ ಡ್ರೈವಲ್ಲೇ ಹತ್ಬಿಡ್ತು ಫುಲ್ಲು. ಇನ್ನು 4x4 ಏನಕ್ಕೆ ಹಾಕ್ಕೊಳ್ಳಿ? 2 ವೀಲ್ ಡ್ರೈವಲ್ಲೇ ಹತ್ಬಿಡ್ತು.